ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈಸಿಯಾಗಿ ಕ್ರಿಸ್ಪಿಯಾದ ಆಲೂಗೆಡ್ಡೆ ಕ್ರೋಕೆಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಪ್ಪಷ್ಟು ಕ್ಯಾರೆಟು, 1 ಕಪ್ಪಷ್ಟು ಈರುಳ್ಳಿ, ಸ್ಮ್ಯಾಶ್ ಮಾಡ್ಕೊಂಡಿರೋ ಬೆಂದಿರೋ ಆಲೂಗೆಡ್ಡೆ, 1-2 ಹಸಿಮೆಣಸಿನಕಾಯಿನ ತೀರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳಿ, 2-3 ಬ್ರೆಡ್ ಪೀಸಸ್ ಬೇಕು, 2 ಕಪ್ ಮೈದಾ ಹಸಿಟ್ಟು, 2 ಕಪ್ ಕಾರ್ನ್ಫ್ಲೋರ್ ಹಾಗೂ ಚಿಲ್ಲಿ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ ಹಾಗೂ ಧನಿಯಾ ಪುಡಿ. ಮೊದಲಾಗಿ ನಾನು ಒಂದು ಬ್ಲೆಂಡರ್ ತೊಗೊಂಡು ಅದರಲ್ಲಿ ನಾವು ಬ್ರೆಡ್ ಸ್ಲೈಸಸ್ ಏನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪೀಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡು ನಾವು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಈ ರೀತಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಳ್ಳೋಣ. ಆ ಪಾತ್ರೆ ಒಳಗೆ ನಾವು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಪೊಟ್ಯಾಟೊ ಏನಿದೆಯಲ್ಲ 1 ಕಪ್ಪಷ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು. ಅದ್ರ ಜೊತೆಗೆ ನಾವು ತುರಿದಿಕೊಂಡಿರೋಂಥ 1/2 ಕಪ್ಪಷ್ಟು ಕ್ಯಾರೆಟ್ ತುರಿನ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದೆಯಲ್ಲ ಅದನ್ನು 1/2 ಕಪ್ಪಷ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಮೆಣಸಿಕಾಯಿ, ಇದ್ರ ಜೊತೆಗೆ ನಾವು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು 75% ಅಷ್ಟು ಇದಕ್ಕೆ ಆ್ಯಡ್ ಮಾಡೋಣ. ಇನ್ನೊಂದು 25% ಅಷ್ಟು ನಾವು ಹಾಗೆ ಉಳಿಸ್ಕೊಳ್ಳೋಣ. ಅದು ನಮಗೆ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗುತ್ತೆ. ಈಗ ಇದಕ್ಕೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಾಗಿ ನಾವು 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಹಾಗೆ ಧನಿಯಾ ಪುಡಿ 1/2 ಟೇಬಲ್ ಸ್ಪೂನಷ್ಟು, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ನಾವು ಸ್ಮ್ಯಾಶ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಟಿಪ್ ಏನಂದರೆ, ಆಲೂಗೆಡ್ಡೆನ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಸ್ಮ್ಯಾಶ್ ಮಾಡಿದ್ರೆ ನಮಗೆ ಆ ಮಿಶ್ರಣ ಏನಿರುತ್ತಲ್ಲ ಅದು ಜಿಗುಟಾಗಿರೋದಿಲ್ಲ. ಈಗ ಇದಕ್ಕೆ ನೀರು ಹಾಕೋ ನೆಸೆಸಿಟಿ ಇಲ್ಲ. ಆಲೂಗೆಡ್ಡೆಲೂ ಸಹ ಸ್ವಲ್ಪ ನೀರಿರುತ್ತೆ, ಹಾಗೆ ಈರುಳ್ಳಿ ಇದೆಲ್ಲದರಲ್ಲೂ ನೀರು ಬಿಡೋದ್ರಿಂದ ನಾವು ನೀರೇನು ಹಾಕ್ಕೊಳ್ಳೋದು ಬೇಡ. ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇಫ್ ಇನ್ ಕೇಸ್ ಏನಾದರೂ ಮಿಶ್ರಣ ಸ್ವಲ್ಪ ತಳ್ಳಗಾಗ್ಬಿಟ್ಟಿದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಕೂಡ ನಾವು ಆ್ಯಡ್ ಮಾಡ್ಕೊಬೋದು ಇದಕ್ಕೆ. ಆ್ಯಕ್ಚುಲಾಗಿ ಬ್ರೆಡ್ ಕ್ರಮ್ಸ್ ಹಾಕೋ ಮೇನ್ ರೀಸನ್ ಏನಂದರೆ, ಈ ಬ್ರೆಡ್ ಕ್ರಮ್ಸು ಮಿಶ್ರಣದಲ್ಲಿರೋ ಹೆಚ್ಚುವರಿ ತೇವಾಂಶ ಇರುತ್ತಲ್ಲ ಅದನ್ನು ಹೀರ್ಕೊಳ್ಳುತ್ತೆ. ಇದರಿಂದ ರೋಲ್ಸ್ ಅಥವಾ ಕಟ್ಲೆಟ್ ಈ ಥರ ಏನೇ ಆಹಾರ ನಾವು ಮಾಡಿದ್ರೂ ಅದು ಕರಿಯುವಾಗ ಒಡ್ಕೊಳ್ಳೋದಿಲ್ಲ. ಜೊತೆಗೆ ಈ ಔಟ್ಸೈಡ್ ಲೇಯರ್ ಏನಿರುತ್ತಲ್ಲ ಅದು ತುಂಬ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಮೃದುವಾಗಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿವರೆಗೂ ನಾವು ಈ ಮಿಶ್ರಣನ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡು ನಾವು ತಟ್ಟೆ ಮುಚ್ಚಿಬಿಟ್ಟು ಇದನ್ನೊಂದು 10 ನಿಮಿಷ ನಾವು ಹಾಗೆ ಇಟ್ಬಿಡೋಣ. ಒಂದು 10 ಮಿನಿಟ್ಸ್ ಆಗಿದೆ. ಇಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇವಾಗ ನಾವು ಇದನ್ನು ರೋಲ್ಸ್ ರೀತಿ ಮಾಡ್ಕೊಳ್ಳೋಣ. ಇಟ್ಟು ಎಣ್ಣೆಲಿ ಹಾಕಿದಾಗ ಅದು ಹೊಡ್ಕೊಬಾರ್ದು ಅಂದರೆ ನಾವು ಬೇಕಾದ್ರೆ ಈ ರೀತಿ ರೋಲ್ಸ್ ಥರ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ನಾವು ಇದನ್ನು ರೆಫ್ರಿಜಿರೇಟರಲ್ಲಿ ಸಹ ಇಡ್ಬೋದು. ನಾನೇನು ಇಡ್ತಾ ಇಲ್ಲ, ನಾನು ಡೈರೆಕ್ಟಾಗಿ ರೋಲ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ನಾನು ರೆಫ್ರಿಜಿರೇಟ್ ಮಾಡ್ತಾಯಿಲ್ಲ. ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ರೋಲ್ಸ್ ಮಾಡಿ ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಬಟ್ಲಿಗೆ 2 ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ತಳ್ಳಗೆ ಇರಲಿ, ತಿನ್ ಲೇಯರ್ ಇಟ್ಟರೆ ಸಾಕು, ನಮಗಿದು ಗಟ್ಟಿಯಾಗಿ ಬೇಡ. ನೋಡಿ ಈ ರೀತಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಈಗ ನಾವು ಮಾಡ್ಕೊಂಡಿರೋ ರೋಲ್ಸ್ನ ಮೈದಾ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ಗೆ ಹಚ್ಕೊಂಡು ಮುಂಚೆನೇ ನಾವು ಇಟ್ಕೊಂಡಿದ್ವಲ್ವ ಬ್ರೆಡ್ ಕ್ರಮ್ಸ್ನ ಅದರೊಳಗಡೆ ನಾವು ರೋಲ್ ಮಾಡಿ ಕಾಯ್ದಿರೋಂಥ ಎಣ್ಣೆಯಲ್ಲಿ ನಾವಿವಾಗ ಇದನ್ನು ಡೀಪ್ ಫ್ರೈ ಮಾಡೋಣ. ಈ ರೀತಿ ಮೇಲ್ಗಡೆ ಬ್ರೆಡ್ ಕ್ರಮ್ಸ್ನ ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ಔಟರ್ ಲೇಯರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ 2 ಸೈಡು ಇದನ್ನು ನಾವು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವು ಇದನ್ನು ಎಣ್ಣೆಯಿಂದ ಹೊರಗೆ ತಗೊಂಡು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ. ನಾವು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಏನಿರುತ್ತಲ್ಲ ಅದೆಲ್ಲ ಟಿಶ್ಯೂಗೆ ಹೀರ್ಕೊಳ್ಳುತ್ತೆ, ನಮಗೆ ತಿನ್ಬೇಕಾದ್ರೆ ಆಯಿಲಿ ಅಂತ ಅನಿಸಲ್ಲ. ಕ್ರಿಸ್ಪಿ ಪೊಟ್ಯಾಟೊ ಕ್ರೋಕೆಟ್ಸ್ ಸವಿಯಲು ಸಿದ್ಧ.